ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟ್ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಹೌದು ಸ್ನೇಹಿತರೆ, ಇಲ್ಲಿ ಈಗಾಗಲೇ 15ನೇ ಕಂತಿನ ಹಣ, 14 ಮತ್ತು 15ನೇ ಕಂತಿನ ಹಣ ಕೂಡ ಈಗ ಪಡ್ಕೊಂಡಿದ್ದೀರಾ. ಆದರೆ ಇಲ್ಲಿ ಇನ್ನೊಂದಿಷ್ಟು ಇಲ್ಲಿ ಹೊಸ ಅಪ್ಡೇಟ್ ಏನಂದ್ರೆ 15 ಕಂತು ಬಂದಿದೆ. ಈಗ 16 ಮತ್ತು 17 ಮತ್ತು 18 3 ಕಂತುಗಳು ಹಣವನ್ನು ಬರುವಂಥದ್ದು ಪೆಂಡಿಂಗ್ ಇರುವಂಥದ್ದು. ಅದಕ್ಕಾಗಿ ಈ ಕಂತುಗಳು ಯಾವಾಗ ಒಂದು ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಮತ್ತು ಫಲಾನುಭವಿಗಳಿಗೂ ಕೂಡ ಒಂದು ಭರ್ಜರಿಯಾದಂಥ ಗುಡ್ ನ್ಯೂಸ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನೋಟಿಫಿಕೇಷನ್ ನಿಮಗೆ ಸಿಗಬೇಕಂತಂದ್ರೆ ಬಾಜು ಬರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಮಾಹಿತಿನೇ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು. ನಿಮಗೆ ಅಗತ್ಯವಾಗಿರುವಂಥ ವಿಡಿಯೋದ ಬಗ್ಗೆ ಏನಾದರೂ ಕಮೆಂಟ್ ಮಾಡಿದರೆ ನಿಮಗೆ ಬೇಕಾದಂಥ ವಿಡಿಯೋದ ಬಗ್ಗೆ ಮಾಹಿತಿ ಕೂಡ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17, 18 ಈ ಕಂತುಗಳ ಒಂದು ಹೊಸ ಅಪ್ಡೇಟ್ ಬಂದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವ ಪ್ರಕಾರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ 16 ಮತ್ತು 17 ಮತ್ತು 18 ಇಷ್ಟು ಕಂತುಗಳು ಒಟ್ಟಿಗೆ ಇಲ್ಲಿ ನಿಮಗೆ ಜಮಾ ಆಗೋದಿಲ್ಲ. ಆದರೆ ಇಲ್ಲಿ ಎಷ್ಟು ಕಂತುಗಳು ನಿಮಗೆ ಈ ತಿಂಗಳಲ್ಲಿ ಬರುತ್ತೆ ಅದನ್ನು ಒಂದು ಹೊಸ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಈ ತಿಂಗಳ 16ನೇ ಕಂತಿನ ಹಣವನ್ನು ಇದೇ ತಿಂಗಳಲ್ಲಿ ನಿಮಗೆ ಜಮಾ ಆಗ್ತಾಯಿದೆ. ಯಾವ ದಿನಾಂಕದಂದು ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ. 16ನೇ ಕಂತಿನ ಹಣ ಕೂಡ ನಿಮಗೆ ಇದೇ ತಿಂಗಳ ಕೊನೆಯ ದಿನಾಂಕದವರೆಗೆ ಯಾವಾಗ ಬೇಕಾದರೂ ಜಮಾ ಆಗುತ್ತೆ. ಯಾಕೆ ಅಂತಂದರೆ ಈ ತಿಂಗಳಲ್ಲಿ 2 ಕಂತುಗಳು ಬಿಡುಗಡೆ ಮಾಡ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವ ಪ್ರಕಾರ ಈಗ ಆಲ್ರೆಡಿ ಮೊನ್ನೆ 15ನೇ ಕಂತಿನ ಹಣ ಬಂದಿದೆ. ಆಲ್ರೆಡಿ 15ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ. ಯಾರಿಗೆ ಬಂದಿಲ್ಲ ಕಮೆಂಟ್ ಮಾಡಿ, ಮತ್ತು ಬಂದವರು ಕೂಡ ಕಮೆಂಟ್ ಮಾಡಿ ಬಂದಿದೆ ಅಥವಾ ಇಲ್ಲ ಅಂತ. ಮತ್ತು ಇಲ್ಲಿ 16ನೇ ಕಂತಿನ ಹಣ 90 ಜನರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನನಗೂ ಅದು ಇನ್ಫಾರ್ಮೇಷನ್ ಇಲ್ಲ. 16ನೇ ಕಂತಿನ ಹಣ ಬಂದಿದೆ ಅಥವಾ ಗೊತ್ತಿಲ್ಲ. ನನಗೆ ಅನಿಸೋ ಪ್ರಕಾರ ಈ ಒಂದು ತಿಂಗಳು ಮುಗಿಯೋಷ್ಟರಲ್ಲೇ ಎಲ್ಲರ ಖಾತೆಗೆ 16ನೇ ಕಂತಿನ ಹಣ ಕೂಡ ಜಮಾ ಮಾಡ್ತೇವೆ ಅಂತ ಅಪ್ಡೇಟ್ ಬಂದಿರುವಂಥದ್ದು. ಅದಕ್ಕಾಗಿ 16ನೇ ಕಂತಿನ ಹಣ ಈ ತಿಂಗಳು ಮುಗಿಯೋಷ್ಟರಲ್ಲೇ ಎಲ್ಲರಿಗೂ ಕ್ಲಿಯರ್ ಮಾಡ್ತೀವಿ ಅನ್ನೋ ಒಂದು ಭರವಸೆನ ಮಾಹಿತಿನ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು. ಅದ್ರ ಪ್ರಕಾರವಾಗಿ ನಾನು ಒಂದೇ ಕಂತು ಜಮಾ ಆಗುತ್ತೆ. ಇನ್ನೂ 2 ಕಂತುಗಳು ಬಾಕಿ ಇರುವಂಥದ್ದು. ಅದನ್ನು ಕೂಡ ಟೋಟಲಾಗಿ 3 ಕಂತು ಬಿಡುಗಡೆ ಮಾಡಬೇಕಾಗಿತ್ತು. ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಈಗ 1 ಕಂತು ಮಾತ್ರ ಬರುತ್ತೆ.